ಹೆಲೋ, ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ಪ್ರೀತಿಯ ಸಂಕೋಲೆ ಎಪಿಸೋಡ್ 8ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಎಪಿಸೋಡಲ್ಲಿ ಮತ್ತೆ ರಾಂಗ್ ಸೆಲೆಕ್ಷನ್ ಅಂದರೆ ಮತ್ತೆ ಕಿರಣ್ ಹಾಗೆ ಕೀರ್ತಿನೇ ಮೀಟ್ ಮಾಡ್ತಾ ಇದ್ದಾರೆ. ಅದು ಹೇಗೆ, ಎಲ್ಲಿ ಮೀಟ್ ಮಾಡ್ತಾ ಇದ್ದಾರೆ, ಮತ್ತು ಕಿರಣ್ ಏನಾದರೂ ಮಾತಾಡಿಸ್ತಾನ ಅನ್ನೋದನ್ನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫುಲ್ ಎಪಿಸೋಡ್ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ನನಗೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳನ್ನ ಹಾಕೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಪ್ರೀತಿಯ ಸಂಕೋಲೆ ಅತಿ ಎತ್ತರದ 25ನೇ ಅಂತಸ್ತಿನ ದೊಡ್ಡ ಕಂಪ್ನಿ, ವಿಶಾಲವಾದ ಕ್ಯಾಬಿನ್. ಕವಿಶ್ ದೇಶಪಾಂಡೆ CEO ತನ್ನ ಕ್ಯಾಬಿನ್ ಒಳಗಡೆ ಬಂದು ಕೂತು ಫೈಲ್ಸ್ ಚೆಕ್ ಮಾಡ್ತಾ ಕೂತಿರುವಾಗ ಕ್ಯಾಬಿನ್ ನಾಕ್ ಮಾಡಿ ಮ್ಯಾನೇಜರ್ ಸುಶಾಂತ್ ಒಳಗಡೆ ಬರ್ತಾನೆ. ಬಂದು ಗುಡ್ ಮಾರ್ನಿಂಗ್ ಸರ್, ಭಾರ್ಗವ್ ಸರ್ ಹೇಗಿದ್ದಾರೆ, ಇವಾಗ ಅವ್ರ ಹೆಲ್ತ್ ಓಕೆನಾ? ಎಸ್ ಸುಶಾಂತ್, ಡ್ಯಾಡ್ ಈಸ್ ಫೈನ್ ನಾವು. ಸರ್, ಇದು ಮೈತ್ರಿ ಸ್ಟೀಲ್ ಇಂಡಸ್ಟ್ರಿ ಅವರ ಹೊಸ ಕಾಂಟ್ರಾಕ್ಟ್ ಫೈಲ್ಸ್. ನೀವು ಒಂದು ಸಾರಿ ಚೆಕ್ ಮಾಡಿ ಸೈನ್ ಹಾಕ್ಕೊಟ್ರೆ ನಾನು ಮೂವ್ ಆನ್ ಮಾಡ್ತೀನಿ. ಎಸ್ ಸುಶಾಂತ್, ನಾವು ಹೇಳಿದ ಬಜೆಟ್ಗೆ ಅವ್ರು ಓಕೆ ಅಂದಿದ್ದಾರಲ್ವಾ? ಮತ್ತು ಫೈಲ್ಸ್ ಮೂವ್ ಮಾಡಿದ್ಮೇಲೆ ಅದು ಇದು ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಒಂದು ಸಾರಿ ಅವ್ರಿಗೆ ನನ್ನ ಬಗ್ಗೆ ಡೀಟೇಲಾಗಿ ಹೇಳಿಬಿಡು. ಸರ್, ನಾನೇನೂ ಹೇಳೋದೇ ಬೇಡ, ನಿಮ್ಮ ಬಗ್ಗೆ ಆಲ್ರೆಡಿ ಅವ್ರಿಗೆಲ್ಲ ಗೊತ್ತು. ಆದ ನಂತರ ಫೈಲ್ಸ್ ಸೈನ್ ಮಾಡಿ. ಸರಿ ಸುಶಾಂತ್, ಮೀಟಿಂಗ್ ಟೈಮ್ ಆಯಿತು, ನೀವು ಸಹ ಅಲ್ಲಿ ಬನ್ನಿ. ದೀಪ್ತಿ, ಮೇ ಐ ಕಮಿಂಗ್ ಸರ್ ಅಂತ ಒಳಗಡೆ ಬರ್ತಾಳೆ. ಸರ್, ಮೀಟಿಂಗ್ ಟೈಮ್ ಆಯಿತು. ಎಸ್ ದೀಪ್ತಿ, ಐ ಆಮ್ ರೆಡಿ. ಎಲ್ಲರೂ ಬಂದಿದ್ದಾರಲ್ವಾ? ಸರ್, ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಈ ಕಡೆ ಕೀರ್ತಿ ಅವರ ಚಿಕ್ಕಪ್ಪನ ಜೊತೆ ಆಫೀಸಿಗೆ ಬಂದು ಸುಂದರ್ ರಾಜ್ ಅವರು ಇವಳು ನನ್ನ ಅಣ್ಣನ ಮಗಳು ಕೀರ್ತಿ ಅಂತ, ಇವಳು ಸಹ ಮುಂದೆ ಲಾಯರ್ ಆಗೋಳು. ಈಗ ಅವಳು LLB 3rd ಇಯರ್ ಮಾಡ್ತಾ ಇದ್ದಾಳೆ. ಇನ್ನು 1 ವರ್ಷ ಅವಳ ಎಜುಕೇಷನ್ ಮುಗಿಯುತ್ತೆ. ಎಲ್ಲರೂ ನನ್ನ ಮಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ರಿಗೂ ಕೀರ್ತಿನ ಪರಿಚಯ ಮಾಡಿಕೊಡ್ತಾರೆ. ಸ್ಟಾಫ್ಸ್ ಜೊತೆ ಮಾತಾಡ್ತಾ ಕೇಸ್ಗಳ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ತಾ ಇರ್ತಾಳೆ ನಮ್ಮ ಕೀರ್ತಿ. ಕವಿಶ್ ಮೀಟಿಂಗ್ ಹಾಲ್ಗೆ ಬಂದು ಪ್ರೊಜೆಕ್ಟರ್ ಆನ್ ಮಾಡಿ ನ್ಯೂ ಪ್ರಾಜೆಕ್ಟ್ ಬಗ್ಗೆ ಡೀಟೇಲಾಗಿ ಹೇಳ್ತಾ ಇನ್ವೆಸ್ಟರ್ಸ್ ಆ್ಯಂಡ್ ಕ್ಲೈಂಟ್ಸ್ ಜೊತೆ ಮಾತಾಡ್ತಾ, ನಾನು ನ್ಯೂ ಬ್ರ್ಯಾಂಚ್ನ ಇಟಲಿಯಲ್ಲಿ ಓಪನ್ ಮಾಡೋ ಕಾರಣ ನಮ್ಮ ಇಂಡಿಯಾದಿಂದ ಅಲ್ಲಿ ಹೋಗಿ ಜೀವನ ಮಾಡ್ತಿರೋ ಎಷ್ಟೋ ಜನಕ್ಕೆ ಆ್ಯಂಡ್ ನ್ಯೂ ಕಮರ್ಸ್ಗೆ ನಮ್ಮ ಇಂಡಿಯಾ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅವ್ರಿಗೆ ಒಂದು ಅವಕಾಶ ಕೊಡೋಣ ಅನ್ನೋದೇ ನನ್ನ ಉದ್ದೇಶ. ನನಗೆ ಇಟಲಿ ಬಿಟ್ಟು ಬೇರೆ ದೇಶ ಆಫರ್ಸ್ ಇದೆ, ಬಟ್ ನನಗೆ ಇಟಲಿಯಲ್ಲಿ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಫುಲ್ ಡೀಟೇಲ್ಸ್ ಹೇಳಿ ಇದ್ರ ಬಗ್ಗೆ ಏನಾದರೂ ಎನಿ ಡೌಟ್ ಇದ್ದರೆ ಕೇಳಬಹುದು. ಯಾರು ಏನೆಂದು ಮಾತಾಡದೆ ಎಲ್ಲ ಓಕೆ ಅಂತ ಹೇಳಿ ಮೀಟಿಂಗ್ನ ಮುಗಿಸ್ತಾರೆ. ಈ ಕಡೆ ಕ್ಯಾಬಿನಿಗೆ ಬಂದು ಲ್ಯಾಪ್ಟಾಪ್ ಆನ್ ಮಾಡಿ ಮೇಲ್ ಚೆಕ್ ಮಾಡ್ತಾ ಇರುವಾಗ ಕಿರಣ್ ಕಾಲ್ ಮಾಡಿ, ಕವಿಶ್, ನಿನಗೊಂದು ವಿಷಯ ಹೇಳಬೇಕು ಕಣೋ. ನಿನ್ನೆಯಿಂದ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೀನಿ, ಆಗ್ತಾನೇ ಇಲ್ಲ. ಏನೋ ಇಷ್ಟೊಂದು ಖುಷಿಯಾಗಿದೆಯಾ? ಅದೇನಂತ ವಿಷಯ ಹೇಳು. ಕವಿ, ನಿನ್ನೆ ಒಂದು ಹುಡುಗಿ ನೋಡಿದೆ ಕಣೋ, ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ. ಅವಳು ನೋಡ್ತಿದ್ದಂಗೆ ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು ಕಣೋ. ಮತ್ತೆ ಅವಳನ್ನ ನೋಡಬೇಕು ಅಂತ ರಾತ್ರಿ ಎಲ್ಲ ನೆನಪಿಸ್ಕೊಂಡೇ ಮಲಗಿದ್ದೀನಿ. ಬೆಳಿಗ್ಗೆ ನಾನು ನಿನ್ನ ನ್ಯೂ ಆಫೀಸ್ ಹತ್ತಿರ ಮತ್ತೆ ನೋಡಿದೆ. ಅವಳು ಎಷ್ಟು ಸುಂದರವಾಗಿದ್ದಾಳೆ ಗೊತ್ತೇನೋ. ಅವಳ ವಾಯ್ಸ್ ಕೇಳ್ತಾ ಇದ್ದಂಗೆ ಕಳ್ಳೋದು ಹೋದೆ ಕಣೋ ನಾನು. ಅವಳ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೋಬೇಕು ಆದಷ್ಟು ಬೇಗ. ಏನು ಕಿರು, ನೀನಂತೂ ಇಂತೂ ಲವಲ್ ಬಿದ್ದೆ ಅಂತ ಆಯಿತು. ಯಾರೋ ಅದು ಲಕ್ಕಿ ಗರ್ಲ್? ಅವಳೆಲ್ಲ ಕಣೋ ಲಕ್ಕಿ ಗರ್ಲ್, ನಾನು ಲಕ್ಕಿ ಬಾಯ್. ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ 2 ಸಾರಿ ನೋಡಿದ್ದೀನಿ. ಮತ್ತೆ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ. ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಅವಳ ನೇಮ್ ಅವಳ ಫೋಟೋ ಇದ್ದರೆ ಕಳಿಸು. ಕಿಶೋರ್ ಹೇಳಿದ್ರೆ 1 hour ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾನೆ. ಕವಿ, ಅಷ್ಟೆಲ್ಲ ಗೊತ್ತಿದ್ರೆ ನಾನೇ ಹುಡುಕ್ತಾ ಇದ್ದೆ, ನಿನ್ನ ಹತ್ರ ಕೇಳ್ತಾನೆ ಇರಲಿಲ್ಲ. ಬಟ್ ಪರವಾಗಿಲ್ಲ ಕಣೋ, ಇದೊಂಥರ ಚೆನ್ನಾಗಿದೆ, ಮನಸ್ಸಿಗೆ ಖುಷಿಯಾಗಿದೆ. ಮತ್ತೆ ಅವಳು ಸಿಗ್ತಾಳೆ, ಹಾಗೆ ನಾನು ಅವಳ ಜೊತೆ ಮಾತಾಡ್ತೀನಿ. ಅದಕ್ಕೆ ನನ್ನ ಖುಷಿನ ನಿನ್ನ ಹತ್ರ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೆ.
ಓಕೆ ಓಕೆ, ನಿನ್ನ ಹುಡುಗಿ ನಿಂಗೆ ಆದಷ್ಟು ಬೇಗ ಸಿಗಲಿ, ನಿನ್ನ ಲವ್ ಟ್ರ್ಯಾಕ್ ಸಕ್ಸಸ್ ಆಗಲಿ, ಐ ವಿಶ್ ಫಾರ್ ಯು ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ಕಾಲ್ ಕಟ್ ಮಾಡ್ತಾರೆ. ದೀಪ್ತಿ ಡೋರ್ ನಾಕ್ ಮಾಡಿ ಒಳಗಡೆ ಬಂದು, ಸರ್ ಸೈಟ್ ವಿಸಿಟ್ ಇದೆ, ಅದು ಮುಗಿಸ್ಕೊಂಡು ಆಫ್ಟರ್ ಲಂಚ್ ಮೀಟಿಂಗ್ ಇದೆ. ಸರಿ ದೀಪ್ತಿ, ಇನ್ 10 ಮಿನಿಟ್ಸ್ ನಾನು ಕೆಳಗಡೆ ಬರ್ತೀನಿ. ಆಮೇಲೆ ಲ್ಯಾಪ್ಟಾಪಲ್ಲಿ ಮೌನವೇ ನನ್ನ ಆಭರಣ KR ಸ್ವೀಟಿ ಅನ್ನೋ ID ಹೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ, ಗುಡ್ ಮಾರ್ನಿಂಗ್ KK, ನಾನು ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು. ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಒಳಗೆ ನನ್ನನ್ನು ಮೀಟ್ ಮಾಡಿ, ನಾನು ನಿಮ್ಮನ್ನು ನೋಡೋಕೆ ಕಾಯ್ತಾ ಇದ್ದೀನಿ. ಮೆಸೇಜ್ ನೋಡಿ ಅವನ ತುಟಿ ಹಂಚಲ್ಲಿ ಮುಗುಳ್ನಗೆ, ಅವನ ಮನಸ್ಸಿಗೆ ಹೇಳಿ ತೀರದ ಖುಷಿ. ಕವೀಶ್ ನ ರಿಪ್ಲೈ, ಖಂಡಿತ ನನಗೂ ಸಹ ನೀನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಆದರೆ ನನಗೆ ಸ್ವಲ್ಪ ಈ ವೀಕ್ ಫುಲ್ ಕೆಲಸ ಇದೆ. ನಾಡಿದ್ದು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಮುಗಿಸ್ಕೊಂಡು ಬರ್ತಿದ್ದಂಗೆ ನೀನು ಮೀಟ್ ಮಾಡ್ತೀನಿ ಅಂಥೇಳಿ ಒಂದು ಹಾರ್ಟ್ ಎಮೋಜಿ ಕಳಿಸ್ತಾನೆ. ನಿನ್ನ ಮೀಟ್ ಮಾಡೋದು ಒಂದು ಕ್ಷಣ ಸಾಕು, ಆದರೆ ಹೀಗೆ ಬಂದು ಹಾಗೆ ಮೀಟ್ ಮಾಡಿ ಹೋಗೋಕ್ಕೆ ಆಗಲ್ಲ. ನೀನು ನನ್ನ ಹೃದಯದ ಸ್ಥಾನದಲ್ಲಿ ಇದೆಯಾ, ನನಗೆ ತುಂಬ ಟೈಮ್ ಬೇಕು. ರಿಯಲಿ ಐ ಆಮ್ ಸಾರಿ KR, ನಾನು ಬೇರೆ ಏನೋ ಒಂದು ತೀರ್ಮಾನ ಮಾಡಿದ್ದೀನಿ ಅದಕ್ಕಾಗಿ. ಬಟ್ ಇದು ನಿನಗೆ ನೋವು ಕೊಡುತ್ತೆ ಅಥವಾ ಖುಷಿ ಕೊಡುತ್ತೋ ಗೊತ್ತಿಲ್ಲ, ಆದರೆ ನನಗೆಲ್ಲ ತರಹದ ಯೋಚನೆ ಮಾಡಿದ್ದೀನಿ ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾನೆ. ಆಮೇಲೆ ಕೆಳಗಡೆ ಪಾರ್ಕಿಂಗ್ ಬಂದು ಸೈಟ್ ವಿಸಿಟಿಂಗ್ ಹೋಗ್ತಾನೆ. ಈ ಕಡೆ ಕೀರ್ತಿ ಆಫ್ಟರ್ನೂನ್ವರೆಗೂ ಕೇಸ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವಳು ಚಿಕ್ಕಪ್ಪನಿಗೆ ಹೇಳಿ ಮನೆ ಕಡೆ ಹೊರಡ್ತಾಳೆ. ಆನ್ ದ ವೇ ಸಾತ್ವಿಕ್ ಕಾಲ್ ಮಾಡ್ತಾನೆ. ಕೀರ್ತಿ ಎಲ್ಲಿದ್ಯಾ? ಕನ್ನಿಕಾಗೆ ಕಾಲ್ ಮಾಡಿದೆ, ಅವಳು ಕಾಲೇಜ್ ಮುಗಿಸ್ಕೊಂಡು ಬರ್ತಾಳಂತೆ, ಎಲ್ಲಾದರೂ ಲಂಚ್ಗೆ ಹೋಗೋಣವಾ? ಸಾತ್ವಿಕ್ ಮತ್ತೆ ಮೀಟ್ ಮಾಡ್ಬೇಕು ಏನೋ. ಯಾಕೆ ಕೀರ್ತಿ, ನಾನು ಮೀಟ್ ಮಾಡೋಕೆ ಇಷ್ಟ ಇಲ್ವಾ? ಅಬ್ಬಾ, ನಾನು ಆ ಥರ ಹೇಳಿಲ್ಲ. ಎಸ್ಟರ್ಡೇ ಮೀಟ್ ಮಾಡಿದ್ದೀವಿ, ಬೆಳಿಗ್ಗೆ ಮೀಟ್ ಮಾಡಿದ್ದೀವಿ, ಮತ್ತೆ ಮೀಟ್ ಅಂದಲ್ಲ, ಹಾಗಾಗಿ ಹೇಳಿದ್ದು ಅಷ್ಟೆ. ಆಯಿತು ಬಿಡಮ್ಮ, ನೀಗೆ ಇಷ್ಟ ಇಲ್ಲ ಅಂದರೆ ಮೀಟ್ ಮಾಡೋದೇನು ಬೇಡ. ಸಾತ್ವಿಕ್, ಇಷ್ಟೊಂದೆಲ್ಲ ಓವರಾಗಿ ಡವ್ ಮಾಡಬೇಡ, ಅಡ್ರೆಸ್ ಕಳಿಸು, ಬರ್ತೀನಿ. ಸರಿ ಅಂತ ಹೇಳಿ ಕೀರ್ತಿಗೆ ಹೋಟೆಲ್ ಲೊಕೇಶನ್ ಕಳಿಸ್ತಾನೆ. ಈ ಕಡೆ ವೈಷ್ಣವಿ ಅವರು ಅವ್ರ ತಂದೆ ಕಾಲ್ ಮಾಡಿ, ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ವೈಶು, ನೀ ಹೇಗಿದ್ದೀಯಾ? ಹಾಂ ಅಪ್ಪ, ನಾನು ಚೆನ್ನಾಗಿದ್ದೀನಿ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ಹೇಗಿದ್ದಾರೆ? ಅವಳು ಚೆನ್ನಾಗಿದ್ದಾಳೆ. ಏನು ವಿಷಯ ಹೇಳಮ್ಮ, ನನ್ನ ನೆನಪಿಸ್ಕೊಂಡು ಕಾಲ್ ಮಾಡಿದ್ಯಾ? ಅಪ್ಪ, ಅದು ಕೀರ್ತಿಗೆ ಇನ್ನು 4 ತಿಂಗಳು ಕಳೆದ್ರೆ 24 ವರ್ಷ. ಈಗಿಂದ ಗಂಡು ಹುಡ್ಕಕ್ಕೆ ಶುರು ಮಾಡಿದ್ರೆ ಇನ್ನೊಂದು ವರ್ಷದೊಳಗಡೆ ಮದುವೆ ಮಾಡಬಹುದು. ಹೌದು, ನೀನು ಹೇಳ್ತಿರೋದು ನಿಜಾನೇ. ಆದರೆ ಇದಕ್ಕೆ ನಿನ್ನ ಗಂಡ ನಿನ್ನ ಮಗಳು ಒಪ್ಕೊಂಡಿದ್ದಾರಾ? ಅವಳು ಇನ್ನೂ ಓದಬೇಕು ಅಂತ ಹೇಳ್ತಾ ಇದ್ಲು. ಮದುವೆ ಆದಮೇಲೆ ಓದ್ಬೋದಲ್ವಾ ಅಪ್ಪ? ನಂಗೆ ಯಾಕೋ ಕೀರ್ತಿಗೆ ಬೇಗ ಮದುವೆ ಮಾಡಿಸ್ಬೇಕು ಅಂತ ಅನಿಸ್ತಿದೆ ಅಪ್ಪ. ನನ್ನ ಹೆಲ್ತ್ ಬೇರೆ ಸರಿ ಇಲ್ಲ. ಮದುವೆ ಆದಮೇಲೆ ಓದೋಕ್ಕೆ ಅವಳ ಗಂಡನ ಮನೆಯವರು ಬಿಡಬೇಕಲ್ಲ ವೈಶು. ಹೊರಗಡೆ ಗಂಡು ಹುಡುಕಿ ಮದುವೆ ಮಾಡಿಕೊಡೋದಕ್ಕಿಂತ ನಿಮಗೆ ಗೊತ್ತಿರೋರಿಗೆ ತಿಳಿಸಿದ್ರೆ ಸರಿಯಾಗುತ್ತೆ. ಆಗ ಸಹ ಅವರು ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅಪ್ಪ, ಒಂದು ಸರಿ ನೀವು ಯೋಚನೆ ಮಾಡಿ ನನಗೆ ಹೇಳಿ, ನಾನು ಮನೇಲಿ ಎಲ್ಲರ ಹತ್ರ ಮಾತಾಡಿ ಹೇಳ್ತೀನಿ. ಈಗಿಂದ ಶುರು ಮಾಡಿದ್ರೆ ಇನ್ನು 1 ವರ್ಷದೊಳಗಡೆ ಮದುವೆ ಮಾತುಕತೆ ಶುರು ಮಾಡ್ಕೋಬಹುದು. ಸರಿ ಕಣಮ್ಮ, ಆಯಿತು. ನೀನು ಫಸ್ಟು ಅಳಿಯಂದ್ರ ಜೊತೆ ಮತ್ತು ಕುಟುಂಬದ ಜೊತೆ ಮಾತಾಡಿ ನನಗೆ ಹೇಳು, ಆಮೇಲೆ ಏನು ನಿರ್ಧಾರ ಮಾಡಿದ್ರೆ ಆಯಿತು. ಸ್ವಲ್ಪ ಟೈಮ್ ಬೇರೆ ವಿಷಯಗಳನ್ನ ಮಾತಾಡಿ ಕಾಲ್ ಕಟ್ ಮಾಡ್ತಾರೆ. ಎಲ್ಲ ತಂದೆ ತಾಯಿಗಳಿಗೂ ಇದೆ ಅಲ್ವಾ, 24-25 ವರ್ಷ ಆಗಿದ ತಕ್ಷಣ ಮಕ್ಳಿಗೆ ಮದುವೆ ಮಾಡಿ ಒಂದೊಳ್ಳೆ ಮನೆಗೆ ಕಳಿಸ್ಬಿಡ್ಬೇಕು. ಓದ್ಕೊಳ್ಳೋದಾದರೆ ಆಮೇಲೆ ಓದ್ಕೊಳ್ಳಿ, ಅವ್ರು ಕಳಿಸ್ತಾರೆ ಕೂಡ ಅನ್ನೋ ಒಂದು ಹೋಪಿಂದ ಎಲ್ಲ ತಂದೆ ತಾಯಿನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಇವಳ ಲೈಫಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಕಡೆ ಕಿರಣ್ ಅವನ ಹೋಟೆಲ್ಗೆ ಬಂದು ಎಲ್ಲ ಸ್ಟಾಫ್ಸ್ ಜೊತೆ ಮಾತಾಡಿಕೊಂಡು ಮೇನ್ ಶೆಫ್ ಹತ್ರ ನ್ಯೂ ಐಟಮ್ಸ್ ಟೇಸ್ಟ್ ಮಾಡಿ, ಹೋಟೆಲ್ ಮ್ಯಾನೇಜ್ ಹತ್ರ ನಾನು ಆಫ್ಟರ್ನೂನ್ ಇಲ್ಲೇ ಲಂಚ್ ಮುಗಿಸ್ಕೊಂಡು ಹೋಗ್ತೀನಿ, ಸ್ವಲ್ಪ ನ್ಯೂ ರೆಸಿಪೀಸ್ ಸರ್ವ್ ಮಾಡೋಕ್ಕೆ ಹೇಳಿ, ನಾನು ಸ್ವಲ್ಪ ವರ್ಕ್ ಇದೆ ಮುಗಿಸ್ಕೊಳ್ತೀನಿ ಅಂತ ಹೇಳಿ ಮೇನ್ ಟೇಬಲ್ಗೆ ಹೋಗಿ ಲ್ಯಾಪ್ಟಾಪ್ ನೋಡ್ತಾ ಕೂತ್ಕೊಳ್ತಾನೆ. ಅದೇ ಹೋಟೆಲ್ಗೆ ಕೀರ್ತಿ ಬರ್ತಾಳೆ. ಹೆಲೋ ಸಾತ್ವಿಕ್, ನೀನು ಹೇಳಿದ ಹೋಟೆಲ್ ಹತ್ರ ನಾನು ಬಂದಿದ್ದೀನಿ, ನೀನು ಕನಿಕಾ ಇನ್ನೂ ಎಲ್ಲಿದ್ದೀರಾ?
ಟ್ರಾಫಿಕ್ ಇದೆ, ಇನ್ನು 15 ಮಿನಿಟ್ಸ್ಗೆಲ್ಲ ನಾವು ಇಬ್ಬರು ಒಟ್ಟಿಗೆ ಬರ್ತೀವಿ ಅಂಥೇಳಿ ಕಾಲ್ ಕಟ್ ಮಾಡ್ತಾನೆ ಈ ಸಾತ್ವಿಕ್. ಸೊ ಇವಾಗ ಮತ್ತೆ ಕಿರಣ್ ಹಾಗೆ ಕೀರ್ತಿ ಮೀಟ್ ಆಗ್ತಾ ಇದ್ದಾರೆ. ಸೊ ಇವಾಗ 15 ಮಿನಿಟ್ಸ್ ಆದಮೇಲೆ ರೀಚ್ ಆಗ್ತೀವಿ ಅಂತ ಬೇರೆ ಇವರಿಬ್ಬರು ಹೇಳ್ತಾ ಇದ್ದಾರೆ. ಹಾಗಾದರೆ ಇವರಿಬ್ಬರು ಮೀಟ್ ಮಾಡಿದಾಗ ಮಾತಾಡ್ತಾರಾ, ಇಲ್ಲ ಕಿರಣ್ ಇವಳನ್ನ ನೋಡಿ ಇವಳ ಹೆಸರು ಎಲ್ಲ ತಿಳ್ಕೊಂಡು ಇವಳಿಗೆ ಪ್ರಪೋಸ್ ಮಾಡ್ತಾನೆ? ಇದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ ಇರಿ.